ಫೋಟೋಗಳು ಕಳಿಸಿದಾನೆ. ಅಮ್ಮಯ್ಯಕ್ಕಂತ ಮಾಡೋ ಕೆಲಸ ಮಾಡಿದಾನ ಸರ್ ಅವನು. ಇಬ್ರು ಹುಡುಗಿರಿಗೆ ಹೀರೋಯಿನ್ ಗಳಿಗೆ ಆತರ ಕಳ್ಸಿರೋನು. ಅಮ್ಮಯ್ಯಕ್ಕ ಹುಡುಗಿರಿಗೆ ಎಷ್ಟು ಜನ ಕಳ್ಸಿರ್ಬೋದು ಸರ್ ಅವನು. ಅಮ್ಮಯ್ಯಕ್ಕಂತ ಮಾಡೋ ಕೆಲಸ ಒಂದು ಮಾಡಿದಾನ ತೋರಿಸಿ ಸರ್ ಅವನು. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕೇಳ್ತೀನಿ, ತನ್ನ ಗಂಡ ಮಾಡಿರೋದು ಸಾಚಾನಾ? ತನ್ನ ಗಂಡ ಮಾಡಿರೋದು ಒಳ್ಳೆ ಕೆಲಸನಾ ಸರ್? ನನಗೂ ಕೂಡ ಅನ್ಯಾಯ ಆಗಿದೆ ಸರ್. ನನಗೂ ಕೂಡ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಅವತ್ತು ನಾನು ನನ್ನ ಮಕ್ಕಳನ್ನ ಹಿಡ್ಕೊಂಡು ಸಾಯ್ಬೇಕು ಅನ್ನೋ ರೇಂಜ್ಗೆ ಹೋಗಿದೆ. ಅವತ್ತು ನನ್ನ ಬಂದು ಕಾಪಾಡಿದೆ ದರ್ಶನ್ ಅನ್ನೋರು. ಇವತ್ತು ಅವ್ರ ಮೇಲೆ ಸುಳ್ಳು ಅಪರಾಧ ಹೊರಿಸ್ತಿದ್ದೀರಲ್ಲ ಸರ್. ಕಣ್ಣು ಮುಂದೆ ನಿಂತು ಮಾತಾಡ್ಬೇಕು ಸರ್. ಬಾಯಿ ಬಂದದಲ್ಲ ಮಾತಾಡೋಲ್ಲ. ಅವ್ರು ಉಮಾಪತಿ ಅನ್ನೋರು, ಅವ್ರು ಯಾರೋ ಪ್ರಶಾಂತ್ ಯಾರವ್ರು, ಅವರು ಮತ್ತೆ ಇನ್ನೊಬ್ರು ಯಾರವ್ರು ಇನ್ನೊಬ್ರು ಇದಾರೆ. ಅವರು ಅದನ್ನೇ ಹೇಳ್ತಾ ಇದ್ದಾರೆ, ರೌಡಿಗಳು, ಡಿಬಾಸ್ ಫ್ಯಾನ್ಸ್ ರೌಡಿಗಳು, ಬುದ್ಧಿ ಇಲ್ದವರು, ಅವಿವೇಕಿಗಳು, ಹಂಗೆ ಹಿಂಗೆ ಅಂತ ಇದ್ದಾರೆ ಸರ್. ಅದ್ರಲ್ಲಿ ಒಂದು ಹೆಣ್ಣು ಮಕ್ಳು ಕೂಡ ಇರ್ತಾರೆ. ಫ್ಯಾನ್ಸ್ ಅನ್ನೋದು ಬರೀ ಬಾಯ್ಸ್ ಮಾತ್ರ ಬರಲ್ಲ ಸರ್, ಗರ್ಲ್ಸ್ ಕೂಡ ಬರ್ತಾರೆ. ಪ್ರತಿಯೊಬ್ರು ಬರ್ತಾರೆ. ಕೇವಲವಾಗಿ ಯಾರನ್ನ ಮಾತಾಡಿಸ್ಬಾರ್ದು ಸರ್. ಒಂದು ಅನ್ಯಾಯ ಆಗಿ ಯಾರು ಕೂಡ ನನಗೆ ಕೈ ಹಿಡ್ದಿಲ್ಲ ಸರ್. ಇವಾಗ ಎಂತೆಂತ ರಾಜಕೀಯರಲ್ಲ ಅವ್ರನ್ನ ಬ್ಯಾನ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಸರ್, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಹೆಲ್ಪ್ ಮಾಡಿದ್ದಾರೆ. ಸಾಯ್ಬೇಕು ಅನ್ನೋದನ್ನ, ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟಿರೋ ಮನುಷ್ಯ ಇನ್ನೊಬ್ರಿಗೋಗಿ ಆ ಥರ ಮೆಸೇಜ್ ಮಾಡ್ತಾರೆ ಸರ್. ಒಂದು ಎಕ್ಸಾಂಪಲ್ ನನಗೆ ಹೇಳ್ತಾ ಇದ್ದೀನಿ. ನನಗೂ ಕೂಡ ಆಗಿದೆ ಸರ್ ಅನ್ಯಾಯ. ಅವಾಗ ನನಗೆ ಕೈ ಹಿಡಿದು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಏನದು ಚಾಲೆಂಜಿಂಗ್ ಸ್ಟಾರ್ ಒಂದು ಇದನ್ನ ಬಿಟ್ಬಿಟ್ಟು ನಾರ್ಮಲ್ ಮನುಷ್ಯನಾಗಿ ನಿಂತು ಬಂದು ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಅಷ್ಟು ಈಸಿ ಅಲ್ಲ ಅದು ಆ ಸ್ಥಾನನ ಬಿಟ್ಬಿಟ್ಟು ಬಂದು ಒಂದು ನಾರ್ಮಲ್ ಮನುಷ್ಯನಾಗಿ ಬಂದು ನನಗೆ ಹೆಲ್ಪ್ ಮಾಡಿದಾರನ್ನಲ್ಲ, ಒಂದು ಅಣ್ಣಂದು ಸ್ಥಾನ. ಅಣ್ಣ ಅಂದ್ರೆ ಆ ರೇಂಜ್ ನನಗೆ ಮಾಡಿದ್ದಾರೆ. ಈಗ ಅಣ್ಣವರು ನಿಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದಾರೆ. ಇವತ್ತು ಸ್ಟೇಷನ್ ಇದ್ದಾರೆ. ಇವತ್ತು 3 ಗಂಟೆಗೆ ಏನೋ ಕೋರ್ಟ್ಗೆ ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅಣ್ಣನ ಬಗ್ಗೆ ನೀವೇನು ತಂಗಿಯಾಗಿ ಹೇಳ್ತಕ್ಕಂಥದ್ದು ಏನು?